ಟಂಟಡಾನ್ ಹಾಯ್ ಹಲೋ ವೆಲ್ಕಮ್ ಟು ಅಪ್ಪೀಸ್ ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳ್ತಾ ನಾನಿವತ್ತು ಟೆಂಪಲಿಗೆ ಹೊರಟಿದ್ದೆ, ದೇವಸ್ಥಾನಕ್ಕೆ ಹೊರಟಿದ್ದೆ. ಭಾನುವಳ್ಳಿಯಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಯದು ಟೆಂಪಲ್ ಇತ್ತು, ಅಲ್ಲಿ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಿದ್ರು. ಬನ್ನಿ ಹೇಗಿದೆ ಅಂತ ನೋಡೋಣ. ಹಾಗೆ ನಾನು ರೆಡಿಯಾಗಿದ್ದೆ, ನಮ್ಮ ಪಿಂಕನ್ನು ರೆಡಿ ಮಾಡಿಕೊಂಡು ಹೇಗೆ ಕಾಣಿಸ್ತಿದ್ದಾಳೆ ನಮ್ಮ ಪಿಂಕು, ನಾನೇ ರೆಡಿ ಮಾಡಿರೋದು ಅಲ್ವಾ. ಹಾಯ್ ಹೇಳ್ತಿದ್ದಾಳೆ ಎಲ್ಲರಿಗೂ. ಸೊ ನಾನೇ ರೆಡಿ ಮಾಡಿದ್ದು. ಹೇಗೆ ಕಾಣಿಸ್ತಿದೆ? ಚೆನ್ನಾಗಿ ಕಾಣಿಸ್ತಿದ್ದಾಳೆ ನಮ್ಮ ಪಿಂಕು? ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಂದರೆ ಕಮೆಂಟ್ ಮಾಡಿ ಪ್ಲೀಸ್, ಓಕೆನಾ. ಸೊ ನಾನು ಮತ್ತು ನಮ್ಮ ಪಿಂಕು ಹೊರಟಿದ್ವಿ. ನಾವು ಎಲ್ಲಿಗೆ ಅಂದರೆ ಭಾನುವಳ್ಳಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದ್ವಿ. ಅಲ್ಲಿ ಯಾವ ರೀತಿ ಪೂಜೆ ಮಾಡಿದ್ರು ಅಂತ ತೋರಿಸ್ತೀನಿ, ಬನ್ನಿ ಗಾಯ್ಸ್ ನೋಡೋಣ. ಸೊ ನಾನು ಮತ್ತು ನಮ್ಮಮ್ಮ ನಮ್ಮ ಪಿಂಕುನ ಕರ್ಕೊಂಡು ಬಂದಿದ್ವಿ. ಆಲ್ರೆಡಿ ಇಲ್ಲಿ 6 ಗಂಟೆಗೆ ಪ್ರಸಾದ ಸ್ಟಾರ್ಟ್ ಆಗಿರುತ್ತೆ. ಅದಕ್ಕಿಂತ ಮುಂಚೆ ಬ್ರಾಹ್ಮಣ ಮುಹೂರ್ತದಲ್ಲಿ ಇಲ್ಲಿ ಪೂಜೆ ನಡೀತದೆ. 41 ದಿನ ಸತತ ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾರೆ ಇಲ್ಲಿ. ವೈಕುಂಠ ಏಕಾದಶಿ ಪ್ರಯುಕ್ತ 41 ದಿವಸ ಇಟ್ಕೊಂಡಿರ್ತಾರೆ ಗಾಯ್ಸ್. ನಾನು ವೈಕುಂಠ ಏಕಾದಶಿ ದಿವಸ ಬಂದಿದ್ದೆ, ಆ ಲಾಗು ಕೂಡ ನಿಮ್ಗೆ ಹಾಕಿದ್ದೆ. ತುಂಬ ಚೆನ್ನಾಗಿ ಮಾಡ್ತಾರೆ ಗಾಯ್ಸ್. ಡೆಕೋರೇಷನ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇದು ಲಾಸ್ಟ್ ಡೇ ಆಗಿರುತ್ತೆ. ಸೊ ನೋಡಿರಿ, ವೈಕುಂಠ ಏಕಾದಶಿ ಪ್ರಯುಕ್ತ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಸ್ವರ್ಗ ಗಾಯ್ಸ್, ವೈಕುಂಠನೇ ಇಲ್ಲಿದೆ ಅಂತ ಅನಿಸ್ತಿದೆ ನನಗೆ. ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಅವ್ರಿಗೆ ಯಾರೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ಅವರಿಗೆ ಒಂದು ಹ್ಯಾಂಡ್ಸ್ ಆಫ್ ಹೇಳ್ತಾ, ಈ ಊರಿನಲ್ಲಿ ಯಾರು ಕಮಿಟಿಯವರು ಇದ್ದಾರಲ್ಲ ಅವರಿಗೂ ಕೂಡ ಹ್ಯಾಂಡ್ಸ್ ಆಫ್ ಹೇಳ್ತೀನಿ. ಅಷ್ಟು ಚೆನ್ನಾಗಿ ಮಾಡಿದರು ಗಾಯ್ಸ್. ಏನು ಗೊತ್ತಾ, ಇಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ಫೌಂಡೇಶನ್ ನಾವು ಹೆಂಗೆ ಮೇಕಪ್ ಫೌಂಡೇಶನ್ ಹಾಕ್ತೀವೋ ಅದೇ ರೀತಿಲಿ ಪೇಂಟ್ ಮುಖಾಂತರ ಹಾಕಿದ್ರು ನೋಡಿ. ಮಕರ ಸಂಕ್ರಾಂತಿ ಶುಭಾಶಯಗಳನ್ನ ಎಷ್ಟು ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ ಅವರು. ಸೊ ನೋಡಿ ಗಾಯ್ಸ್, ನಿಮಗೂ ಕೂಡ ದರ್ಶನ ಮಾಡಿಸ್ತೀನಿ. ನೋಡಿ ಹೇಗೆ ಕಾಣಿಸ್ತಿದೆ ದೇವರು, ಚೆನ್ನಾಗಿದೆ ಅಲ್ಲ. ಅದು ನೋಡಿ ಗಾಯ್ಸ್, ಮುಖದಲ್ಲಿ ಎಷ್ಟು ಚೆನ್ನಾಗಿ ಪೇಂಟ್ ಮಾಡಿದ್ದಾರೆ ಅಂದರೆ, ಓ ಮೈ ಗಾಡ್, ನನಗೆ ಒಂದು ಕ್ಷಣ ಇದು ರಿಯಲ್ಲ ಇದನ್ನು ಅನಿಸ್ಬಿಡುತ್ತೆ ನನಗೆ. ಒಂಥರ ಮೈ ಜುಮ್ ಅನ್ಸಿದಂಗೆ. ಅದು ದೇವ್ರು ನೋಡಿದ ತಕ್ಷಣ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಗಾಯ್ಸ್. ತುಂಬಾ ಚೆನ್ನಾಗಿತ್ತು. ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿದೆ. ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಅನಿಸ್ತು ಗಾಯ್ಸ್. ನಾನು ನೆಕ್ಸ್ಟು ದರ್ಶನ ಮುಗಿಸ್ಕೊಂಡು, ಸೊ ಪ್ರಸಾದ ವ್ಯವಸ್ಥೆ ಇತ್ತು, ಪ್ರಸಾದ ಮಾಡ್ಕೊಂಡು ಹೋಗ್ರಿ ಅಂತ ಅಂದರು. ಸೊ ಪ್ರಸಾದ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಅಲ್ಲಿ ಪ್ರಸಾದ ಕೊಟ್ಟರು. ಪ್ರಸಾದ ಇಸ್ಕೊಂಡು ಹೊರಗಡೆ ಹೋಗ್ಲಿಕ್ಕೆ ಜಾಗ ಇತ್ತು. ಇಲ್ಲೂ ರಂಗೋಲಿ ಹಾಕಿ ತುಂಬ ಚೆನ್ನಾಗಿ ಮಾಡಿದರು. ಪೇಷನ್ಸ್ ಬೇಕಲ್ವ ಗಾಯ್ಸ್. ಇಷ್ಟು ನೋಡಿ, ಅವರು ಬೆಳಗ್ಗಿನ ಜಾವ 4:30ಇಂದ 41 ದಿನ ಸತತ ಅವರು ಬೆಳಗ್ಗೆ 4:30ಗೆ ಪೂಜೆ ಮುಗಿಸ್ತಾರೆ. ಬೆಳಗ್ಗೆ ಎಷ್ಟು 3 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾರೆ, 4:30 5 ಗಂಟೆ ಪೂಜೆ ಮುಗಿಸ್ತಾರೆ 41 ದಿವಸ. ಆ ಪುರೋಹಿತರಿಗೂ ಕೂಡ ಒಂದು ಹ್ಯಾಂಡ್ಸ್ ಆಫ್ ಹೇಳ್ತೀನಿ, ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಹಾಗೆ ಇಲ್ಲಿ ಏನಪ್ಪ ಇನ್ಫಾರ್ಮೇಷನ್ ಅಂದರೆ, ಇಲ್ಲಿ ಉಣಿವೆಗೂ ಸಹಿತ ಇಲ್ಲಿ ಸತ್ಯನಾರಾಯಣ ಪೂಜೆ, ಬೇರೆ ಬೇರೆ ಯಾವ ಪೂಜೆ ಇರುತ್ತೋ ಅದನ್ನೆಲ್ಲ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ ಗಾಯ್ಸ್. ಇಲ್ಲಿ ನೀವು ಯಾರೆಲ್ಲ ಪೂಜೆ ಮಾಡಿಸ್ಬೇಕು ಅಂತ ಇದ್ದೀರೋ, ನಾನೆಲ್ಲ ಲಾಗ್ ನೋಡಿದರೆ ಖಂಡಿತ ಬಂದು ಪೂಜೆ ಮಾಡಿಸ್ರಿ, ಒಳ್ಳೆಯದಾಗುತ್ತೆ. ಹಾಗೆ ಯಾರೆಲ್ಲ ಈ ಪ್ಲೇಸ್ನ ವಿಸಿಟ್ ಮಾಡಿಲ್ವೋ ನೋಡಿಲ್ವೋ ಬಂದುಬಿಟ್ಟು ದಯವಿಟ್ಟು ನೋಡಿ. ತುಂಬಾ ಚೆನ್ನಾಗಿದೆ ದೇವರು, ದೇವಸ್ಥಾನ, ಒಂಥರ ನೆಮ್ಮದಿ ಅನಿಸುತ್ತೆ ಗಾಯ್ಸ್. ತುಂಬಾ ಚೆನ್ನಾಗಿತ್ತು. ನಾನು ಒಂದು ಕ್ಷಣ ಡೆಕೋರೇಷನ್ಗಳನ್ನೇ ನೋಡ್ತಾ ಒಂದು ಕ್ಷಣ ಕಳೆದೋಗ್ಬಿಟ್ಟಿದ್ದೆ ನಾನು. ಈ ಗಂಟೆ ಇದೆಲ್ಲ ನಾನು ನಿಜವಾಗ್ಲೂ ಗಂಟೆ ಮಾಡಿಬಿಟ್ಟಿದ್ದೆ. ಒಂದು ಕ್ಷಣ ನಾನು ನಿಜವಾಗ್ಲೂ ಗಂಟೆ ಮಾಡಿಬಿಟ್ಟಿದ್ದೆ. ಆಮೇಲೆ ಅನಿಸ್ತು ನಿಜವಾಗ್ಲೂ ಗಂಟೆ ಅಲ್ಲ ಅಂತ. ಬಟ್ ಸ್ಟಿಲ್ ಹೇಳಬೇಕು ಅಂದರೆ ಸಖತ್ತಾಗಿತ್ತು. ಇವತ್ತು ನಾನು ಈ ವರ್ಷ ಸಂಕ್ರಾಂತಿಗೆ ಬಂದಿರೋದು. ಬಟ್ ವೈಕುಂಠ ಏಕಾದಶಿಗೆ ಬರ್ತಾನೆ ಇರ್ತೀನಿ. ಅಚಾನಕವಾಗಿ ನಮ್ಮ ಟೀಚರ್ ಒಬ್ಬರು ಸಿಕ್ಕರು, ಸುಷ್ಮಾ ಮೇಡಮ್ ಅಂತ, ನನ್ನ ಕೊಲಿಕ್ಕು. ಸೊ ಅವಳನ್ನು ಕೂಡ ಮಾತಾಡಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಒಬ್ಬರಲ್ಲಿ ಸಾಂಗ್ ಹೇಳ್ತಾಯಿದ್ರು. ಆ ಸಾಂಗ್ ತುಂಬ ಚೆನ್ನಾಗಿ ಹೇಳ್ತಾಯಿದ್ರು, ಭಾಳ ಚೆನ್ನಾಗೂ ಕೂಡ ಹೇಳ್ತಾಯಿದ್ರು. ಅದನ್ನು ಮುಗಿಸ್ಕೊಂಡು ಲೈನಾಗಿ ಒಂದು ಕಡೆಗೆ ಹೋಗಬೇಕು, ಒಂದು ಸೈಡ್ ಹೋಗಬೇಕು, ಒಂದು ಸೈಡ್ ಬರಬೇಕು. ಸೊ ಅಲ್ಲಿ ಒಂದು ತಾತ ಒಬ್ಬರು ಪ್ರಸಾದ ಕೊಟ್ಟರು. ಪ್ರಸಾದ ಸಿಕ್ಕಿಲ್ಲ ಅಂತ ಅಂದ್ಕೊಂಡೆ ಒಂದು ಕ್ಷಣ ಸ್ವಲ್ಪ. ಅಂದರೆ ಹೊರಗಡೆ ಪ್ರಸಾದ ಮಾಡಿಸಿದ್ರು, ಬಟ್ ಕೊಡ್ತಾರಲ್ಲ ಪುರೋಹಿತರು, ಆ ಪ್ರಸಾದ ಸಿಗಲಿಲ್ಲ ಅಂದ್ಕೊಂಡೆ. ಏನೋ ದೇವ್ರ ದಯದಿಂದ, ಗೋವಿಂದನ ದಯದಿಂದ ನನಗೆ ಸ್ವಲ್ಪ ಪ್ರಸಾದ ಸಿಕ್ತು. ಪ್ರಸಾದ ಮಾಡ್ಕೊಂಡು ಬರ್ತಾಯಿದ್ದೆ. ಡೋರ್ ನೋಡಿ ಗಾಯ್ಸ್ ಎಷ್ಟು ಚೆನ್ನಾಗಿದೆ. ಒಂಥರ ದ್ವಾರ ಬಾಗಿಲು, ವೈಕುಂಠ ದ್ವಾರ ಬಾಗಿಲೇ ಅಂತಲೇ ಹೇಳಬೇಕು, ಅಷ್ಟು ಚೆನ್ನಾಗಿತ್ತು. ಸೊ ನಮ್ಮ ಮೇಡಮವ್ರು ಬಿಡೋಕ್ಕೆ ಹೊರಡ್ರು. ಮನೆಗೆ ಹೋಗೋಣ ಬಾ ಅಂತ ಇದ್ದರು. ಸೊ ಅವ್ರ ಜೊತೆನೇ ಮತ್ತೆ ಹೋಗಿ ಪ್ರಸಾದ ಮಾಡ್ಕೊಂಡ್ವಿ. ಅಷ್ಟರು ಪ್ರಸಾದ ಮಾಡ್ಕೊಂಡು ನೆಕ್ಸ್ಟು ನಾವು ಅವ್ರ ಮನೆಗೆ ಹೋಗೋಣ ಅಂದ್ಕೊಂಡ್ವಿ. ಆ್ಯಕ್ಚುಲಿ ಮನೆಗೆ ಹೋಗದೆ ಹಂಗೆ ಬರೋಣ ಅಂದ್ಕೊಂಡ್ವಿ. ತುಂಬ ಒತ್ತಾಯ ಮಾಡ್ತಾಯಿದ್ರು. ಲಾಸ್ಟ್ ಟೈಮ್ ಬಂದಾಗೂ ಕರೀತಾಯಿದ್ರು. ಹಂಗಾಗಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಇಲ್ಲಿ ತುಳಸಿ ಪೂಜೆ ಇಟ್ಟಿದ್ರು, ಇಲ್ಲೆಲ್ಲ ಪ್ರಸಾದ ಮಾಡ್ತಾಯಿದ್ರು. ಅಲ್ಲೂ ಒಂದು ಹೊಂಡ ಮೂರ್ತಿ ಇಟ್ಟಿದ್ರು, ತಿರುಪತಿ ತಿಮ್ಮಪ್ಪಂದು. ತುಂಬ ಚೆನ್ನಾಗಿತ್ತು ಗಾಯ್ಸ್. ಪ್ರಸಾದನೂ ಅಷ್ಟೇ ಅದ್ಭುತವಾಗಿ ಮಾಡಿದ್ರು.
ಸಖತ್ತಾಗೇ ಇತ್ತು. ಪ್ರಸಾದನೂ ಕೂಡ ಭಾಳ ಚೆನ್ನಾಗಿ ಇದು ಮಾಡಿದರು. ಇಲ್ಲಿ ತೀರ್ಥ ಹೊರಗಡೆ ಫೆಸಿಲಿಟಿ ಮಾಡಿದರು. ಮಂಗಳಾರತಿ ಮಹಾಮಂಗಳಾರತಿ ತೊಗೊಂಡು ತೀರ್ಥ ಇಸ್ಕೊಳ್ಳೋದು. ಸೊ ಮಹಾಮಂಗಳಾರತಿ ತೊಗೊಂಡು ತೀರ್ಥ ಇಸ್ಕೊಂಡು ಹಾಗೇ ನಮ್ಮ ಪಿಂಕು ಕೂಡ ತೀರ್ಥ ಮಹಾಮಂಗಳಾರತಿ ಕೊಡಿಸಿ ಸೊ ನೆಕ್ಸ್ಟು ನಾವು ಹೊರಟ್ವಿ ಪ್ರಸಾದಕ್ಕೆ ಹೋಗೋಣ ಅಂತ ಕ್ಯೂವಲ್ಲಿ ನಿಂತ್ಕೊಂಡ್ವಿ ಗೈಸ್. ನಾವು ಕ್ಯೂವಲ್ಲಿ ನಿಂತ್ಕೊಂಡ ತಕ್ಷಣ ಪ್ರಸಾದ ಬಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಪ್ರಸಾದನೂ ಕೂಡ ಅದ್ಭುತವಾಗಿತ್ತು. ಪುಳಿಯೋಗರೆ, ಆಮೇಲೆ ಪಾಯಸ, ಆಮೇಲೆ ಉಪ್ಪಿನಕಾಯಿ, ಅನ್ನ ಸಾಂಬಾರು ಎಕ್ಸ್ಟ್ರಾಡಿನರಿ ಆಗಿತ್ತು ಗಾಯ್ಸ್. ಅಷ್ಟು ಚೆನ್ನಾಗಿ ಮಾಡಿದರು. ಅವರಿಗೂ ಒಂದು ಹ್ಯಾಂಡ್ಸ್ ಆಫ್ ಹೇಳ್ತಾ ಇಲ್ಲಿಗೆ ನಾನು ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನನ್ನ ಲಾಗ್ ನೋಡ್ತಿದ್ರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿರಿ, ಇನ್ನೂ ಹೆಚ್ಚು ಫಾಲೋವರ್ಸ್ ಆಗಲಿ ಅಂತ ನಿಮ್ಮಲ್ಲಿ ಕೇಳ್ಕೊತಿದ್ದೀನಿ. ನನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ನನ್ನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.